ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಾಗಲಕಾಯಿದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಒಂದು ಹಾಗಲಕಾಯಿ, ಒಣ ಕೊಬ್ಬರಿ, 2 ಸ್ಪೂನಷ್ಟು ಎಳ್ಳು, ಕರಿಬೇವಿನ ಸೊಪ್ಪು ಒಣಗಿಸಿದ್ದೀನಿ, ಅದನ್ನು ತೊಳೆದು, 1 ಸ್ಪೂನು ಧನಿಯಾ, ಒಣಮೆಣಸಿನ್ಕಾಯಿ 2 ಥರದ್ದು, ಬ್ಯಾಡಗಿ ಮತ್ತು ಗುಂಟೂರು 2 ಮಿಕ್ಸ್, 2 ಈಕ್ವಲ್ ಪ್ರಪೋರ್ಷನ್ ತೊಗೊಂಡಿದ್ದೀನಿ. ಹುಣಸೆಹಣ್ಣು, ಬೆಲ್ಲ, ಕಡಲೆಬೇಳೆ 1 ಮುಕ್ಕಾಲು ಕಪ್ಪು, ಉದ್ದಿನಬೇಳೆ 1 ಕಾಲು ಕಪ್ಪು, ಎಳ್ಳು ಆ ಸ್ಪೂನ್ ಇಟ್ಟಿದ್ದೀನಿ ನೋಡಿ, ಟೇಬಲ್ ಸ್ಪೂನು, ಅದರಲ್ಲಿ 2.5 ಸ್ಪೂನ್ ತೊಗೊಂಡಿದ್ದೀನಿ, ಎಳ್ಳು ತೊಗೊಂಡಿದ್ದೀನಿ. ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಈ ಹಾಗಲಕಾಯಿ ಇದೆಯಲ್ಲ, ಈ ಹಾಗಲಕಾಯಿನ ನಾವು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಅದನ್ನು ತುರ್ಕೋಬೇಕು. ತುರ್ಕೊಂಡ್ರೆ ನಮಗೆ ಹುರ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ತುರ್ಕೋಬೇಕು ಅಂತ ಹೇಳ್ತಾ ಇರೋದು. ಇಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಹುರ್ಕೊತೀನಿ ಅಂದರೂ ಏನೂ ತೊಂದರೆ ಇಲ್ಲ. ಬಟ್ ಅದು ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ತುರ್ಕೊಂಬಿಟ್ರೆ ಸ್ವಲ್ಪ ಬೇಗ ಡ್ರೈ ಆಗುತ್ತೆ ನೋಡಿ. ಈ ಥರ ತುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂಚೂರು ಅರಿಶಿನ, ಒಂಚೂರು ಉಪ್ಪು ಎರಡೂ ಹಾಕಿಬಿಟ್ಟು ಕಲಸಿಡ್ತೀನಿ. ಯಾಕೆಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾಗ ಅದ್ರಲ್ಲಿ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಆ ನೀರನ್ನ ಹಿಂಡ್ಬಿಟ್ಟು ನಾವು ಹುರ್ಕೊಳ್ಳೋಕೆ ಹಾಕ್ಕೊಳ್ತೀವಿ. ಇಲ್ಲ ನಮಗೆ ಕಹಿ ಇದ್ದರೂ ನಡೆಯುತ್ತೆ ಅಂದರೆ ನೀವು ಈ ಪ್ರೋಸೆಸ್ನ ಸ್ಕಿಪ್ ಮಾಡಿ, ಅಂದರೆ ಅರಿಶಿನ ಉಪ್ಪು ಹಾಕಿ ನೆನೆಸಿಡೋದನ್ನ ಸ್ಕಿಪ್ ಮಾಡಿ. ನಾವು ಇದನ್ನು ಪೂರ್ತಿ ಒಂದು ಸ್ವಲ್ಪ ಹುರ್ಕೊಳ್ಳೋ ಗಂಟ ಇದೊಂದು ಸ್ವಲ್ಪ ನೆನ್ಕೊಳ್ಳಿ. ಅಷ್ಟೊತ್ತಿಗೆ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಹಿಂಡ್ಬಿಟ್ಟು ತೆಗೆದು ಹುರ್ಕೊಳ್ಳೋದು. ಇದನ್ನು ಕೂಡ ನೋಡಿ ಕಲಸಿಡ್ತಾ ಇದ್ದೀನಿ ನೀಟಾಗಿ. ಒಂದು 10 ನಿಮಿಷ ಇಟ್ಟರೆ ಸಾಕು, ನೀರು ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ತೋರಿಸ್ತೀನಿ ಅದನ್ನು ಕೂಡ. ಈಗ ಒಂದೊಂದೇ ಸಾಮಾನ ನಾವು ಹುರ್ಕೊಂಡ್ಬಿಡೋಣ. ಬಾಣಲಿ ಇಟ್ಟಿದ್ದೀನಿ, ಒಂಚೂರು ಎಣ್ಣೆ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನಷ್ಟು. ಈಗ ಫಸ್ಟು ಕಡಲೆಬೇಳೆ ಹುರ್ಕೊಂಬಿಡೋಣ ನೋಡಿ. ಅದೊಂದು 3/4 ಕಪ್ನಷ್ಟಿದೆ. ಇದೇ ಎಲ್ಲದಕ್ಕಿಂತ ಟೈಮ್ ತೊಗೊಳ್ಳೋದು ಹುರಿಯೋದಕ್ಕೆ, ಅದಕ್ಕೆ ಅದನ್ನೇ ಫಸ್ಟ್ ಹಾಕ್ಕೊಂಡಿದ್ದೀನಿ. ಕೆಂಪಗಾಗೋಕ್ಕೆ ಟೈಮ್ ತೊಗೊಳುತ್ತಿದ್ದು. ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ ನೋಡಿ. ಸಿಮ್ಮಲ್ಲಿ ಇಟ್ಕೊಂಡೇ ಹುರಿತಾ ಇರೋದು ನಾನು. ಯಾವುದಾರ ಪದಾರ್ಥ ಸೀದ್ಬಿಟ್ರೆ ಅದರ ಟೇಸ್ಟು ಚೆನ್ನಾಗಾಗಲ್ಲ. ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಕೆಂಪಗೆ ಹುರ್ಕೋಬೇಕು. ಕಡಲೆಬೇಳೆ ಆಯಿತು. ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಈ ಉದ್ದಿನಬೇಳೆ ಆಗಕ್ಕೆ ಬಂದಾಗ, ಇನ್ನೇನು ಆಗಕ್ಕೆ ಬಂತು ಅಂದಾಗ ಎಳ್ಳು ಹಾಕ್ಕೊಂಬಿಡ್ತೀನಿ ಅದರೊಳಗಡೆನೆ. ಯಾಕಂದರೆ ಎಳ್ಳು ಹುರಿಯೋಕ್ಕೇನು ಟೈಮ್ ತೊಗೊಳ್ಳಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಸಾಗಿದ್ರೆ ಸಾಕು, ಬೇಗ ಕೆಂಪಗಾಗ್ಬಿಡುತ್ತೆ. ಇದೊಂದು 3/4 ಹಸಿ ಆಯಿತು, ಇನ್ನೇನು ಮುಗಿಯೋಕ್ಕೆ ಬಂತು ಅಂದಾಗ ಎಳ್ಳು ಹಾಕ್ಕೊಳ್ಳೋದು ನೋಡಿ. ಎಳ್ಳು ಹಾಕ್ಕೊಳ್ತೀನಿ ಈಗ. ಎಳ್ಳು ಹಾಕ್ಕೊಂಡು ಇದು ಕೆಂಪಗಾದ ತಕ್ಷಣ ತೆಗೆದುಬಿಟ್ಟು ಬೇರೆ ಪದಾರ್ಥ ಹುರ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದೊಂದು 4-5 ಬ್ಯಾಡಗಿ, 4-5 ಗುಂಟೂರು ಹಾಕ್ಕೊಂಡಿದ್ದೀನಿ. ಅದರೊಳಗೆ ಇವಾಗ ಅದಾಯಿತು. ಈಗ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಅದರಲ್ಲೇ ಹುರ್ಕೊಂಬಿಡೋಣ ಅದೆರಡನ್ನೂ ಕೂಡ. ಹುಣಸೆಹಣ್ಣು ಕೂಡ ಅದರೊಳಗೆ ಹಾಕ್ಕೊಂಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾದ್ಮೇಲೆ ಕರಿಬೇವಿನ ಸೊಪ್ಪನ್ನ ಮುಂಚೆನೇ ಒಂದು ಸ್ವಲ್ಪ ಒರೆಸ್ಬಿಟ್ಟು ಒಣಗಿಸಿಟ್ಬಿಟ್ರೆ ಆವಾಗ ಹುರಿಯುವಾಗ ಈಸಿ ಆಗಿಬಿಡತ್ತೆ. ತೊಳೆದು ಒಣಗಿಸಿಟ್ಬಿಟ್ರೆ ಹುರಿಯೋಕ್ಕೆ ಈಸಿ ಆಗಿಬಿಡತ್ತೆ ನೋಡಿ. ಈಗ ಅದಕ್ಕೆ ಧನಿಯಾ ಹಾಕ್ಕೊಂಡಿದ್ದೀನಿ. ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಧನಿಯಾ. ಅದಾದಮೇಲೆ ಈಗ ಹುಣಸೆಹಣ್ಣು ಹಾಕ್ಕೊಂಬಿಟ್ಟಿದ್ದೀನಿ. ಇದು ಎಲ್ಲ ಕೆಂಪು ಹುರಿದಾಯಿತು. ಈಗ ಕೊಬ್ಬರಿ ಹಾಕ್ಕೊಳ್ಳೋಣ. ಒಣ ಕೊಬ್ಬರಿ, ಅದು ಪೀಸ್ ಮಾಡಿ ತೊಗೊಂಡಿದ್ದೀನಿ. ತುರ್ದಾರ ತೊಗೋಬೋದು, ಇಲ್ಲ ಪೀಸಾರ ಮಾಡಿ ತೊಗೋಬೋದು. ನಾನು ಪೀಸ್ ಮಾಡಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಒಂಚೂರು ತುಂಬ ಹುರಿಯೋದೇನಿಲ್ಲ. ಇದು ಒಂಥರ ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ತನಕ ಇಲ್ಲ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು ಅಷ್ಟೇ. ಕೊಬ್ಬರಿನ ಬೆಚ್ಚಗೆ ಮಾಡ್ಕೊಳ್ಳೋದು. ಉಪ್ಪು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಗಲಕಾಯಿನ ಹಿಂಡಿ ಹಾಕ್ಕೊಳ್ಳೋಣ ಅದರೊಳಗಡೆ ನೋಡಿ. ಹೇಗೆ ನೀರು ಬಿಟ್ಕೊಂಡಿದೆ ನೋಡಿ.
ಹಿಂಡಿದ್ರೆ ಎಷ್ಟು ನೀರು ಬರ್ತಾಯಿದೆ ನೋಡಿ, ಎಷ್ಟು ನೀರು ಬಿಟ್ಕೊಂಡಿದೆ. ಸ್ವಲ್ಪ ಕಹಿ ಅಂಶ ಹೋಗಲಿ ಅಂತ ಈ ಥರ ಮಾಡೋದು. ಇದು ಸ್ವಲ್ಪ ಚೆನ್ನಾಗಿ ಇದು ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಮುಟ್ಟಿದ್ರೆ ನೀರು ಹೋಗಿದೆ ಅಂತಲೂ ಅನಿಸುತ್ತೆ. ಅಲ್ಲಿ ತನಕನೂ ಉರಿಬೇಕು ಇದನ್ನು. ಯಾಕೆಂದರೆ ಇದು ನಾವು ಪುಡಿ ಇಟ್ಕೊಳ್ಳೋದಲ್ಲ, ನೀರಿನ ಅಂಶ ಇರಬಾರ್ದು ಇದರಲ್ಲಿ. ಚೆನ್ನಾಗಿ ಸಿಮ್ಮಲ್ಲೇ ಹುರ್ಕೊಳ್ಳೋಣ. ಆಗ್ತಾ ಬಂತು ನೋಡಿ, ಎಷ್ಟೋ ನೀರು ಹೊರಟೋಗಿದೆ. ಈಗ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕೀಗ. ನೋಡಿ ಕೈಗೆ ನೀರು ಹತ್ತುತ್ತಾ ಇಲ್ಲ ನೋಡಿ, ಕಲರ್ ಚೇಂಜ್ ಆಗಿಬಿಟ್ಟಿದೆ ಹಾಗಲಕಾಯಿದು. ನೋಡಿ ಚೆನ್ನಾಗಿದಾಗಿದೆ ನೋಡಿ. 2 ನಿಮಿಷ ಹಾಗೆ ಬಿಸಿ ಪಾತ್ರೆಯಲ್ಲೇ ಬಿಟ್ಟರೆ ಇನ್ನೂ ಇದಾಗ್ಬಿಡುತ್ತೆ. ಅದು ಆಫ್ ಮಾಡಿದ್ದೀನಿ ಸ್ಟವ್. ಈಗ ಹಂಗೆ ಈಗ ಅಗಲಿಸ್ಬಿಟ್ಟಿದ್ದೀನಿ ನೋಡಿ. ಆ ಕಾವಿಗೆ ಸ್ವಲ್ಪ ಇನ್ನೂ ಇದಾಗ್ಬಿಡುತ್ತೆ ಅದು. ಈಗ ಮಿಕ್ಸರ್ಗೆ ಹಾಕ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಎಲ್ಲನೂ ಈಗ ಮಿಕ್ಸರ್ಗೆ ಹಾಕಿದ್ದೀನಿ. ಫಸ್ಟ್ ಅದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ತರ್ತರಿಯಾಗಿ ಪುಡಿ ಮಾಡ್ಕೊಂಡು ನೋಡಿ. ನೈಸ್ ಮಾಡ್ಕೋಬಾರ್ದು ಇದನ್ನು, ಈ ಚಟ್ನಿ ಪುಡಿ ನೈಸ್ ಮಾಡ್ಕೋಬಾರ್ದು, ತರ್ತರಿಯಾಗೇ ಇರಬೇಕು. ಈಗ ನೋಡಿ ಹಾಗಲಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದು ಅಷ್ಟೇ 2 ಸೆಕೆಂಡ್ 2 ಪಲ್ಸ್ ಹೊಡ್ಸಿದ್ರೆ ಅದು ಮುಗೀತು ನೋಡಿ. ಆಯಿತು, ರೆಡಿ ಆಯಿತು ನೋಡಿ. ಇವಾಗ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ ಇದನ್ನು. ಇದು ಹಾಗಲಕಾಯಿ ಚಟ್ನಿ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು.